ಶಿವಾಯ್ ಭಗವಂತ ಶಿವನ ಭಕ್ತ. ಜೀವನದಲ್ಲಿ ಗೊಂದಲದಲ್ಲಿ ಯಾವಾಗಲೂ ಅವನು ಮಹಾಕಾಲನನ್ನು ಸ್ಮರಿಸುತ್ತಿದ್ದ. ಇಂದು ಅವನು ಕಣ್ಣು ಮುಚ್ಚಿ ಓಂ ನಮ ಶಿವಾಯ ಅಂತ ಜಪ ಮಾಡುತ್ತಿದ್ದ. ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಬಳಿಗೆ ಬಂದ. ಮಹಾಕಾಲನನ್ನು ಏಕೆ ಅಷ್ಟು ಶಕ್ತಿಶಾಲಿ ಅಂತ ಕರೆಯುತ್ತಾರೆ ಗೊತ್ತಾ? ಅಧರ್ಮ ಮಿತಿ ಮೀರಿದಾಗ ಅವನ ಸಂಹಾರ ನೃತ್ಯ ಎಲ್ಲವನ್ನೂ ನಾಶ ಮಾಡಿ ಹೊಸ ಆರಂಭ ತರುತ್ತದೆ. ಈಗ ಸಂಪೂರ್ಣ ಜಗತ್ತು ಶಿವನ ತಾಂಡವ ನೋಡಲಿದೆ. ಆ ರಾತ್ರಿ ಶಿವಾಯ್ ಜೈಲಿನಲ್ಲಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಆ ಒಂದು ರಾತ್ರಿ ಅವನಿಗೆ ಒಂದು ವರ್ಷದಂತೆ ಅನಿಸಿತು. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿಂಗೆ ಎಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಆದರೆ ಒಂದು ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ನಿಮ್ಗೆ ಹುಚ್ಚಿಡ್ತಿದ್ಯಾ? ಅವನ್ನ ಈಗಲೇ ಹೊರಗೆ ಬಿಡಿ. ಶಿವಾಯ್ ನಂದಿನಿಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಆಕೆ ಅವನನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸುತ್ತಿದ್ದ. ಇಂದು ಅವರು ಮದುವೆಯಾಗಿ 3 ವರ್ಷಗಳಾಗಿತ್ತು. ಆದರೆ ನಂದಿನಿ ಅವರ ಸಾಮಾನ್ಯ ಜೀವನದ ಕಾರಣ ಅವನನ್ನು ಬಹಳ ದ್ವೇಷಿಸುತ್ತಿದ್ದಳು. ಈ ಮದುವೆಯನ್ನು ಅವಳ ತಾತನ ಒತ್ತಾಯದಿಂದ ಮಾಡಲಾಗಿತ್ತು. ಆಕೆ ಒಬ್ಬ ಶ್ರೀಮಂತ ಗಂಡನನ್ನ ಬಯಸುತ್ತಿದ್ದಳು. ಶಿವ ಯಾವಾಗಲೂ ಆಕೆಗೆ ಏನ್ ಬೇಕೋ ಅದನ್ನು ಕೊಡಿಸ್ತಿರ್ಲಿಲ್ಲ. ಅವರ ಸಂಬಂಧ ಸರಿಯಾಗಿ ಇರಲಿಲ್ಲ. ಅವಳು ಶಿವಾಯ್ನನ್ನ ಪ್ರೀತಿಸಲೇ ಇಲ್ಲ. ಆದರೆ ಶಿವಾಯ್ ತನ್ನ ನಂಬಿಕೆ ಬಿಡ್ಲಿಲ್ಲ. ಪ್ರತಿ ವಾರ ಅವನು ಆಕೆಗೆ ಒಂದು ಗುಲಾಬಿ ಹೂ ಕೊಡ್ತಿದ್ದ. ಒಂದು ದಿನ ತನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಾಳೆ ಎಂದು. ಹಾಯ್ ನಂದಿನಿ. ಓ ಹಾಯ್ ರಿಯಾ. ವಾವ್, ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಜ್ಯುವೆಲ್ರಿ ಹಾಕೊಳ್ಳೋದನ್ನ ಮರ್ತ್ಯಾ? ಓ ಸಾರಿ, ನಿನ್ ಗಂಡ ನಿನಗ್ ಬೇಕಾದ ಚಪ್ಪಲಿ ಸಹ ಕೊಡ್ಸೋಕ್ಕಾಗಲ್ಲ. ಜ್ಯುವೆಲ್ರಿ ಅಂದ್ರೆ ದೂರದ ಕನ್ಸು. ಬಿಡು. ನೋಡಿಲಿ, ನಿನ್ನೆ ನನ್ ಗಂಡ ನನಗೆ 3 ಕೋಟಿ ಸರ ಕೊಟ್ಟ. ಚೆನ್ನಾಗಿದೆ ಅಲ್ವಾ? ಬಹಳ ಚೆನ್ನಾಗಿದೆ. ಮೇಜರ್ ಶಿವಾಯ್, ಕೊನೆಗೂ ನಾವು ನಿನ್ನನ್ನು ಹುಡುಕಿದೀವಿ. 3 ವರ್ಷಗಳಿಂದ ಹುಚ್ಚರಂತೆ ಹುಡುಕ್ತಿದ್ವಿ. ನಮ್ಗೆ ನೀನ್ ಬೇಕು. ದಯವಿಟ್ಟು ವಾಪಸ್ ಬಾ. ಇದು ಸರಿಯಾದ ಸಮಯ ಅಲ್ಲ. ಸದ್ಯಕ್ಕೀಗ ನನ್ನ ಮದುವೆನ ಉಳಿಸ್ಕೊಳ್ಳೋದು ನನಗೆ ತುಂಬಾ ಮುಖ್ಯ. ಹೋಗಿ. ನೋಡಿ ಯಾರು ಬಂದಿದ್ದಾರೆ. ನಂದಿನಿ ಗಂಡ. ಯಾ, ಏನೇ ಹೇಳಿದ್ರು ಅವ್ನ್ ಹ್ಯಾಂಡ್ಸಮ್ ಲುಕ್ಸ್ ಮತ್ತೆ ಅವ್ನ್ ಕಣ್ಗಳು ನೋಡಕ್ಕೆ ತುಂಬಾ ಹಾಟ್ ಅನ್ಸುತ್ತೆ. ಅವ್ನ್ ಹಾಟ್ನೆಸ್ನ ಉಪ್ಪಿನಕಾಯಿ ಹಾಕ್ತ್ಯಾ? ವರ್ಲ್ಡ್ ಟೂರ್ ಮುಖ ನೋಡೋದ್ರಿಂದ ಆಗೋದಿಲ್ಲ. ಪರ್ಸಲ್ಲಿ ಜಾಸ್ತಿ ಹಣ ಬೇಕು. ಅದೇ ಅವ್ನ್ ಬಳಿ ಇಲ್ಲ. ನಂದಿನಿ, ನಂದಿನಿ, ನಾನ್ ನಿನ್ ಜೊತೆ ತುಂಬಾ ಮುಖ್ಯವಾದ ವಿಷಯನ ಮಾತಾಡ್ಬೇಕು, ಪ್ಲೀಸ್. ನನ್ ಕೈ ಬಿಡು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹ? ನಂದಿನಿ, ಸೈಡಿಗೆ ಹೋಗಿ ಮಾತಾಡೋಣ ಪ್ಲೀಸ್. ನನ್ ಬಗ್ಗೆ ನಿನಗೆಲ್ಲ ಹೇಳ್ಬೇಕು. ದಯವಿಟ್ಟು ನನ್ ಜೊತೆಗೆ ಬಾ. ನೀನು ಇನ್ನು ಏನ್ ಹೇಳ್ಬೇಕು ನೀನು? 3 ವರ್ಷಗಳಿಂದ ನಿನ್ ಮಾತೆ ಕೇಳ್ತಿದ್ದೀನಿ. ಆದ್ರೆ ನೀನೀಗ ಇಲ್ಲಿಂದ ಹೊರಗೆ ಹೋದ್ರೆ ಒಳ್ಳೇದು. ಹೊರಡು ಇಲ್ಲಿಂದ. ನಾನ್ ಹೇಳ್ತಿದ್ದೀನಿ, ಹೋಗು. ನಂದಿನಿ,
ನಂದಿನಿ, ಕೊನೆ ಸಲ ನನ್ನ ಮಾತು ಕೇಳು ಪ್ಲೀಸ್. ನಾನು ಎಲ್ಲದನ್ನು ಸ್ಪಷ್ಟವಾಗಿ ನಿನಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ಒಂದ್ಸಲ. ಇದನ್ ನೋಡು, ಚೆನ್ನಾಗಿ ನೋಡು, ಕಣ್ಬಿಟ್ಟು ನೋಡು. ಇದು ನಿನ್ ಸ್ಥಿತಿ. ಈಗ ಇಲ್ಲಿಂದ ಹೊರಟು ಹೋಗು. ಅರ್ಥ ಆಯ್ತು ಅನ್ಕೊಳ್ತೀನಿ. ಹೊರಟು ಹೋಗಿ ಇಲ್ಲಿಂದ. ಅಲ್ಲ, ಯಾಕೆ ಗಲಾಟೆ ಮಾಡ್ತಾ ಇದೀಯ ನೀನು? ನಂದಿನಿ ಬೇಬಿ, ರಿಲ್ಯಾಕ್ಸ್. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿನಗೆಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಏನು? ನೀನಂಗ್ ಸಹಾಯ ಮಾಡ್ತೀಯಾ? ಖಂಡಿತವಾಗ್ಲು ನಾನು ನಿನ್ ಸ್ನೇಹಿತ. ಆದ್ರೆ ಒಂದ್ ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ಶಿವಾಯ್ ಅಡ್ಡಿಯಾದ. ನೀನೊಬ್ಬ ಈಡಿಯಟ್. ಏನ್ ಮಾಡಿದ್ಯಾ? ನಿನ್ ಪಾಪ ನನಗ್ ಸಹಾಯ ಮಾಡ್ತಿದ್ದ. ಈಗಲೇ ಅವನಿಗೆ ಕ್ಷಮೆ ಕೇಳು. ನನ್ನ ಚಪ್ಲಿಗಳು ಕೂಡ ಅವನಿಗೆ ಕ್ಷಮೆ ಕೇಳಲ್ಲ. ಮತ್ ನೀನ್ ಬಾ ನನ್ನ ಜೊತೆ, ಬಾ. ಶಿವಾಯ್ ಕೇವಲ ನಂದಿನಿಯನ್ನ ನೋಡುತ್ತಿದ್ದ. ಅವನಿಗೆ ನಂಬಲಾಗ್ಲಿಲ್ಲ. ಕಳೆದ 3 ವರ್ಷಗಳಿಂದ ಬದುಕುತ್ತಿದ್ದ ಹುಡುಗಿ ಹೇಗೆ ಇಷ್ಟು ಬದಲಾದಳು ಅಂತ. 18 ವರ್ಷದ ನಂದಿನಿ ಮನಸ್ಸು ಹಾಲಿನಂತೆ ಶುದ್ಧವಾಗಿತ್ತು. ಆದರೆ ಈಗ ಎಲ್ಲ ಬದಲಾಗಿದೆ. ಅವಳಿಗೆ ಕೇವಲ ಹಣ ಬೇಕು. ದುರಾಸೆ ಜಾಸ್ತಿಯಾಗಿದೆ. ಬ್ರೋ, ಶಿವಾಯ್ ಮಹೇಶ್ವರಿ ಯಾರಿಲ್ಲಿ? ನಾನೇ ಶಿವಾಯ್. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ನೀವು ಯಾರು ವಾಪಸ್ ಹೋಗಲ್ಲ. ಒಂದೇ ಸಲ ಬಾಡಿಗಾರ್ಡ್ಸ್ಗಳನ್ನ ಹೊಡೆದುರುಳಿಸುವುದು ಸುಲಭ ವಿಷಯವಲ್ಲ. ಎಲ್ಲರೂ ಶಿವಾಯ್ ಹುಚ್ಚ ಆಗಿದ್ದಾನೆ ಅಂದ್ಕೊಂಡ್ರು. 20 ಸೆಕೆಂಡ್ನಲ್ಲಿ ಶಿವಾಯ್ ಎಲ್ಲರನ್ನ ನೆಲಕ್ಕೆ ಬೀಳಿಸಿದ. ಅವನಿಗೂ ಸ್ವಲ್ಪ ಗಾಯವಾಯ್ತು. ಆದರೆ ಅವನು ಐರನ್ ಬಾಡಿ ಹೊಂದಿದವನಂತೆ ಇದ್ದ. ದೇವ್ ಕರೆಸಿದ ಪೊಲೀಸರು ಬಂದರು. ನಂದಿನಿ ಏನೋ ಹೇಳೋಷ್ಟರಲ್ಲಿ ಪೊಲೀಸ್ ಶಿವಾಯ್ನನ್ನ ಮೊಣಕಾಲಿನಲ್ಲಿ ಕೂರಿಸಿದ್ದರು. ಅವನ ಸಂಪೂರ್ಣ ಜಗತ್ತು ಇಂದು ಕುಸಿದು ಹೋಯಿತು. ಅವನ ಬಾಲ್ಯದ ಪ್ರೀತಿ ಮುಂದೆ ಅವನ ಹೃದಯ, ನಂಬಿಕೆ ಮತ್ತು ಪ್ರೀತಿಯನ್ನು ಪುಡಿ ಪುಡಿ ಮಾಡಿಬಿಟ್ಟಳು. ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಇವಳನ್ನ ನಾನು ಪ್ರೀತಿಸಿದ್ದು ಮೊದಲ ಬಾರಿ ನೋಡಿದಾಗಲೇ ನಂದಿನಿ ಮೇಲೆ ಶಿವಾಗೆ ಪ್ರೀತಿ ಹುಟ್ಟಿತ್ತು. ಒನ್ ಸೈಡೆಡ್ ಲವ್ ಹಣೆ ಬರಹ ಇಷ್ಟೇನಾ? ಇನ್ನೊಂದ್ ಕಡೆ ನಂದಿನಿ ಮಧ್ಯರಾತ್ರಿ ಮನೆಗೆ ತಲುಪಿ ರೇಖಾ ಮೇಲೆ ಕೋಪದಿಂದ ಕಿರುಚಲು ಪ್ರಾರಂಭಿಸಿದಳು. ಕೋಣೆಯ ಬಾಗಿಲು ಬಡಿದುಕೊಳ್ಳಲು ಶುರುವಾಯಿತು. ಅಮ್ಮ, ಬಾಗ್ಲು ತೆಗಿ. ಇಲ್ಲಿ ನನ್ ಒಂದ್ ಕ್ಷಣ ಕೂಡ ನೆಮ್ಮದಿಯಾಗಿಲ್ಲ. ಮತ್ತೆ ನೀನ್ ಸುಖವಾಗಿ ನಿದ್ದೆ ಮಾಡ್ತಿದ್ಯಾ? ಏನಾಯ್ತು ಮಗಳೇ? ಇಷ್ಟು ರಾತ್ರಿಲಿ ಯಾಕೆ ಕೆರ್ಚ್ಕೋತಿದ್ಯಾ? ಹೌದು, ನಿನ್ ಪಾರ್ಟಿಗೆ ಹೋಗಿದ್ದೆ ಅಲ್ವಾ? ಯಾರಾದ್ರೂ ನಿನ್ಗೆ ಹಣದ ಸಹಾಯ ಮಾಡ್ತೀನಿ ಅಂದ್ರ? ಸಹಾಯ ಅಂದ್ರೆ ದೂರದ ಮಾತು. ನನಗ್ ನೆಮ್ಮದಿನೇ ಇಲ್ಲ. ನನ್ ಗಂಡ ಎಲ್ಲರ ಮುಂದೆ ಗಲಾಟೆ ಮಾಡ್ದ. ಈಗ ಯಾರು ನಂಗ್ ಸಹಾಯ ಮಾಡ್ತಿಲ್ಲ. ಎಲ್ರೂ ಮುಖ ತಿರುಗಿಸ್ಕೊಂಡು ಹೋದ್ರು.
ನಂದಿನಿ ಕ್ಲಬ್ನಲ್ಲಿ ನಡೆದ ಸಂಪೂರ್ಣ ಘಟನೆ ತನ್ನ ತಾಯಿಗೆ ಹೇಳಿದಳು. ಇವೆಲ್ಲ ನಿನ್ನ ತಾತನ ಕಾರಣದಿಂದ ಆಗ್ತಾ ಇರೋದು. ಅವನು ನಿನ್ನನ್ನ ಶಿವಾಯಿ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಸಿದ್ದು. ನಾನು ಅವನನ್ನ ತಡೆದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ನಂಗ್ ಸಾಕಾಗಿದೆ. ನಂಗ ಆ ಶಿವಾಯ್ ಜೊತೆ ಒಂದೇ ಮನೇಲಿ ಬದುಕಕ್ಕಾಗಲ್ಲ. ನಂಗೆ ಅವನಿಂದ ಡಿವೋರ್ಸ್ ಬೇಕು. ಆದ್ರೆ ಮಗಳೇ, ನಾವ್ ಡಿವೋರ್ಸ್ ಹೇಗ್ ಕೊಡೋದು? ನಿನಗೆ ಆ ತಾತನ ಒಪ್ಪಂದ ನೆನ್ಪಿದ್ಯಾ? ಅದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ, ನೀನು ಶಿವಾಯಿ ಜೊತೆ ಡಿವೋರ್ಸ್ ಮಾಡ್ಕೊಂಡ್ರೆ ಅರ್ಧ ಬಜಾಜ್ ಕುಟುಂಬದ ಆಸ್ತಿನ ಅವನು ಕೊಡ್ಬೇಕಾಗತ್ತೆ. ಮತ್ತೆ ಆ ನಿರುಪಯುಕ್ತ ಶಿವಾಯ್ ನಮ್ ಹಣದಿಂದ ಅವನ ಖಾಲಿ ಜೇಬನ್ನ ತುಂಬಿಸ್ಕೊಳ್ತಾನೆ ಅಷ್ಟೇ. ಇಲ್ಲ ಅಮ್ಮ, ಇದ್ ಸರಿಯಾದ ಸಮಯ. ನಾನೇನ್ ಮಾಡ್ತಿದ್ದೀನಂತ ನನಗ್ ಗೊತ್ತು. ನೀನ್ ನನ್ ಮೇಲೆ ನಂಬಿಕೆ ಇಡು. ಹೀಗೆ ಹೇಳಿದ ಮೇಲೆ ನಂದಿನಿ ಮೊಗದಲ್ಲಿ ಕ್ರೂರತನ ಎದ್ದು ಕಾಣ್ತಿತ್ತು. ಅವಳ ಮುಖದಲ್ಲಿ ಕೋಪ ಇತ್ತು. ಶಿವಾಯ್ ತನ್ನ ಪ್ರೀತಿ ಮತ್ತು ಸ್ವಾಭಿಮಾನ ಕುರಿತು ಗೊಂದಲದಲ್ಲಿದ್ದ. ಅವನು ಇವೆರಡರ ಮಧ್ಯೆ ಸಿಕ್ಕಿಬಿದ್ದಿದ್ದ. 12 ವರ್ಷಗಳ ಹಿಂದಿನ ಘಟನೆ ಇನ್ನು ಅವನ ಮನಸ್ಸಿನಲ್ಲಿತ್ತು. ಅದು ಅವನ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು. ನಂದಿನಿ ಅವನ ಬಾಲ್ಯದ ಪ್ರೇಮಿಯಾಗಿರಲು ಸಾಧ್ಯವಿಲ್ಲ. ಅವಳು ಆ ಭಯಾನಕ ಹುಡುಗಿ. ನೀನು ನಿನ್ನೆ ರಾತ್ರಿ ಕೊಟ್ಟ ಮಾತನ್ನ ಹೇಗೆ ಮರೆತೆ? ಹೀಗೆ ಯೋಚಿಸುತ್ತಾ ಆ ಬಾಲ್ಯದ ಹುಡುಗಿಯ ಮುದ್ದು ಮುಖ, ಆಳವಾದ ಕಣ್ಣುಗಳು, ಮಧುರ ಧ್ವನಿ ಎಲ್ಲವೂ ಶಿವಾಯ್ ಮುಂದೆ ಒಂದೊಂದಾಗಿ ಬರತೊಡಗಿದವು. ನಂದಿನಿ ನನ್ನ ಬಾಲ್ಯದ ಪ್ರೀತಿ ಆದ್ರೆ ನಾನು ಅವಳನ್ನ ಹೇಗ್ ಬಿಟ್ಕೊಡ್ಲಿ? ಉಸಿರು ಕಟ್ಟಿಬೇಕಾದ್ರೆ ನಾನು ಬದುಕಬಹುದು. ಆದ್ರೆ ನಂದಿನಿ ಇಲ್ದೆ ಮರುದಿನ ಬೆಳಿಗ್ಗೆ ನಂದಿನಿ ಬೇಗನೆ ಎದ್ದು ತಯಾರಾದಳು. ಇಂದು ಅವಳು ಸಂತೋಷವಾಗಿದ್ದಳು, ಏಕೆಂದರೆ ಕೊನೆಗೂ ಈ ನಿರುಪಯುಕ್ತ ಗಂಡನಿಂದ ಮುಕ್ತಿ ಪಡೆಯುವ ಅವಕಾಶ ಬಂದಿತ್ತು. ಅವನಿವತ್ತು ಜಾಮೀನ್ ಸಿಗುತ್ತೆ ಅನ್ಕೊಂಡಿರ್ಬಹುದು. ಆದ್ರೆ ನಾನಿವತ್ತು ಅವನಿಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನಾನ್ ಲಾಯರ್ನ ಜಾಮೀನ್ಗಾಗಲ್ಲ, ಡಿವೋರ್ಸ್ಗೋಸ್ಕರ ಭೇಟಿ ಮಾಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಂದಿನಿ ಕೆಳಮಹಡಿಗೆ ಬಂದಳು. ಅವಳ ಸ್ನೇಹಿತ ಯಶ್ ಆಗಲೇ ಅಲ್ಲಿ ಕುಳಿತು ಚಹಾ ಕುಡಿತಿದ್ದ. ಯಶ್ ನಂದಿನಿಯ ಸ್ಕೂಲ್ ಫ್ರೆಂಡ್. ಶಾಲೆ ದಿನಗಳಿಂದಲೇ ಅವನಿಗೆ ಅವಳ ಮೇಲೆ ಕ್ರಶ್ ಇತ್ತು. ರೇಖಾಳಿಂದ ಡಿವೋರ್ಸ್ ವಿಷಯ ಕೇಳಿ ನಂದಿನಿಯನ್ನ ಭೇಟಿ ಮಾಡಲು ಬಂದಿದ್ದ. ಅಯ್ಯೋ ಯಶ್, ಎಷ್ಟು ದಿನಗಳ ನಂತರ ಬಂದಿದ್ಯಾ? ನೋಡು, ನಂದಿನಿ ಇಲ್ಲಿದ್ದಾಳೆ. ಹಾಯ್. ಹಾಯ್. ಕೂತ್ಕೊಳ್ಳಿ. ಮತ್ತೇನ್ ಸಮಾಚಾರ? ಎಲ್ಲ ಆರಾಮಾ? ದುಬಾರಿ ಕಾರ್ ತಗೊಂಡಂತೆ? ಹೌದು ಆಂಟಿ, ನನಗೆ ಪ್ರಮೋಷನ್ ಸಿಕ್ಕಿದೆ. ಈಗ ನನ್ನ ಪ್ಯಾಕೇಜ್ 5 ಕೋಟಿ. ವಾವ್. ವಾವ್, ಶಭಾಷ್, ನೀನು ತುಂಬಾ ಜವಾಬ್ದಾರಿ ಮತ್ತು ಸಾಮರ್ಥ್ಯವಂತ. ಆದ್ರೆ ಈ ಶಿವಾಯ್ ನಮ್ಮ ಕುಟುಂಬಕ್ಕೆ ನಾಚಿಕೆ. ನಿನಗೊಂದು ಸತ್ಯ ಹೇಳ, ಇಲ್ಲಿವರೆಗೆ ನಂದಿನಿ ಮತ್ತೆ ಶಿವಾಯ್ ಒಂದು ದಿನ ಸಹ ಸಂಸಾರ ಮಾಡಿಲ್ಲ. ಹೌದಾ? ನಿಜ ಹೇಳ್ತಾ ಇದ್ದೀರಾ? ಹೋಗೋಣ? ಎಸ್, ಶ್ಯೂರ್. ಲೇಟ್ ಆಗ್ತಿದೆ. ದೇವ್ ಸಾಹೇಬ್ರೆ, ಈ ಬಡವ ಇನ್ಸ್ಪೆಕ್ಟರ್ನ ಹೇಗ್ ನೆನ್ಪು ಮಾಡ್ಕೊಂಡ್ರಿ? ಇನ್ಸ್ಪೆಕ್ಟರ್ ಸರ್, ನನಗೆ ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿತ್ತು. ತನ್ನ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದೇವ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಶಿವಾಗೆ ತೃತೀಯ ದರ್ಜೆ ಹಿಂಸೆ ಕೊಡಲು ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟನು. ಒಂದ್ ನಿಮಿಷ. ಪಾಟೀಲ್, ಸೆಲ್ ನಂಬರ್ 3 ಆ ಹೀರೋ ಇದಾನಲ್ಲ, ಅವನ್ ಬಟ್ಟೆ ತೆಗೆ. ಇವತ್ತು ಅವನಿಗೆ ಹತ್ತಿರ ಪಿತ್ತನ ನಾನ್ ಕಡಿಮೆ ಮಾಡ್ತೀನಿ. ಸರಿ ದೇವ್ ಸರ್, ಕೆಲ್ಸ ಆಗುತ್ತೆ. ಶಿವಾಯ್ ಭಗವಂತ ಶಿವನ ಭಕ್ತ. ಜೀವನದಲ್ಲಿ ಗೊಂದಲದಲ್ಲಿ ಯಾವಾಗಲೂ ಅವನು ಮಹಾಕಾಲನನ್ನು ಸ್ಮರಿಸುತ್ತಿದ್ದ. ಇಂದು ಅವನು ಕಣ್ಣು ಮುಚ್ಚಿ ಓಂ ನಮ ಶಿವಾಯ ಅಂತ ಜಪ ಮಾಡುತ್ತಿದ್ದ. ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಬಳಿಗೆ ಬಂದ.
ಮಹಾಕಾಲನನ್ನು ಏಕೆ ಅಷ್ಟು ಶಕ್ತಿಶಾಲಿ ಅಂತ ಕರೆಯುತ್ತಾರೆ ಗೊತ್ತಾ? ಅಧರ್ಮ ಮಿತಿ ಮೀರಿದಾಗ ಅವನ ಸಂಹಾರ ನೃತ್ಯ ಎಲ್ಲವನ್ನೂ ನಾಶ ಮಾಡಿ ಹೊಸ ಆರಂಭ ತರುತ್ತದೆ. ಈಗ ಸಂಪೂರ್ಣ ಜಗತ್ತು ಶಿವನ ತಾಂಡವ ನೋಡಲಿದೆ. ಆಗ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಬಂದು ಶಿವಾಯ್ ಮೇಲೆ ಲಾಠಿಯಿಂದ ಹೊಡೆಯಲು ಶುರು ಮಾಡಿದರು. ಏ ಪಾಟೀಲ್, ಇವನ್ ಕಟ್ ಹಾಕೋ. ಕೆಲವೇ ನಿಮಿಷಗಳಲ್ಲಿ ಕಾನ್ಸ್ಟೇಬಲ್ಗಳು ಅವನ ಕೈಕಾಲು ಕಟ್ಟಿ ಸೆಲ್ನಲ್ಲಿ ನೇತು ಹಾಕಿದರು. ಅವನ ಬಲಿಷ್ಠ ದೇಹ ಬೀಚ್ ತರ ಇತ್ತು. ಹೊಡಿ ಪಾಟೀಲ್. ಆ ಮಂದ ಬೆಳಕಿನಲ್ಲಿ ಅವನ ದೇಹದಿಂದ ರಕ್ತ ಹರಿಯುತ್ತಿತ್ತು. ಇನ್ಸ್ಪೆಕ್ಟರ್ ಬೆಲ್ಟ್ ಹಿಡಿದು ಹೊಡೆಯಲು ಸಿದ್ಧರಾಗಿದ್ದ. ಕಾನ್ಸ್ಟೇಬಲ್ಗಳ ಕ್ರೂರತೆ ಶಿವಾಯ್ನನ್ನ ಶಾಂತಗೊಳಿಸಿತು. ಅದು ಬಿರುಗಾಳಿ ಬರುವ ಮೊದಲಿನ ನಿಶ್ಶಬ್ದವಾಗಿತ್ತು. ಅಷ್ಟರಲ್ಲಿ ಪೊಲೀಸ್ ಠಾಣೆಯ ವಾತಾವರಣ ಬದಲಾಗಿತ್ತು. ಒಂದು ಕಾರು ಅಲ್ಲಿಗೆ ಬಂತು. ಆ ಹೆಸರು ಕೇಳಿ ಇನ್ಸ್ಪೆಕ್ಟರ್ನ ಹೃದಯ ನಿಂತು ಹೋದಂತಾಯ್ತು. ನೀವು ಏನ್ ಮಾಡಿದ್ದೀರಿ? ನೀವೆಲ್ಲ ಹುಚ್ಚರ? ಅವನನ್ನ ಬಿಡುಗಡೆ ಮಾಡಿ. ಇದೆಲ್ಲ ಏನ್ ನಾಟಕ? ನನಗೆ ಮೊದಲು ಹೇಳಿ, ನೀವೆಲ್ಲ ನಮ್ಮನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಾ ಶಿವಾಯ ಮಹೇಶ್ವರಿ ಯಾರು ಅಂತ? ಅವನೇ ಈ ನಗರವನ್ನು 3 ವರ್ಷಗಳ ಹಿಂದೆ ಉಳಿಸಿದ ರಕ್ಷಕ. ಒಂದೇ ಸಲ 735 ಉಗ್ರರನ್ನ ಕೊಂದ ಯೋಧ ಇವನು. ಅವನೇ ಭಾರತದ ದೊಡ್ಡ ರಹಸ್ಯ ಏಜೆನ್ಸಿಯ ಮುಖ್ಯಸ್ಥ. ಅವನು ಮೇಜರ್ ಶಿವಾಯ್. ಕೇಳಿ ಇನ್ಸ್ಪೆಕ್ಟರ್, ಇದನ್ನೆಲ್ಲ ಬೇರೆ ಯಾರಿಗೂ ಹೇಳ್ಬಾರ್ದು. ಇಷ್ಟು ದೊಡ್ಡ ಅಧಿಕಾರಿಯನ್ನು ಅವನು ಇಡೀ ರಾತ್ರಿ ಹಿಂಸೆ ಮಾಡಿದ್ದ. ಈಗ ಅದರ ಪರಿಣಾಮ ಎದುರಿಸಬೇಕಿತ್ತು. ಅವನು ತನ್ನ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನಡುಗಿದ. ಕೆಲವೇ ಹೊತ್ತಿನಲ್ಲಿ ಜೈಲಿನ ಬೀಗ ತೆರೆಯಿತು. ಶಿವಾಯಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿದರು. ಅವನನ್ನ ಗೌರವದಿಂದ ಕುರ್ಚಿ ಮೇಲೆ ಕೂರಿಸಿದರು. ಅವನ ಬಟ್ಟೆಗಳು ಹರಿದು ಹೋಗಿದ್ದವು. ತಲೆಯಿಂದ ಕಾಲುಗಳವರೆಗೆ ರಕ್ತವಿತ್ತು. ಇಬ್ಬರು ಕಾನ್ಸ್ಟೇಬಲ್ಗಳು ಅವನ ದೇಹದಿಂದ ರಕ್ತ ತೊಳೆದರು. 3 ವರ್ಷಗಳ ನಂತರ ಎಲ್ಲ ಕಮಾಂಡೋಗಳು ಶಿವಾಯ್ನನ್ನ ಮೊದಲ ಬಾರಿಗೆ ನೋಡುತ್ತಿದ್ದರು. ಸರ್, ಎಲ್ಲೆಲ್ಲಿ ಹುಡುಕಿದ್ವಿ? ನೀವು ಇಲ್ಲಿದ್ದೀರಾ? ನಿನ್ನೆ ನಿಮ್ಮ ಸ್ಥಿತಿ ಬಗ್ಗೆ ಗೊತ್ತಾಯ್ತು. ಅದಕ್ಕಾಗಿಯೇ ಸಂಪೂರ್ಣ ಪಡೆಯನ್ನು ನಿಮ್ಮನ್ನ ಕರ್ಕೊಂಡು ಹೋಗಲು ಬಂದಿದ್ದೀವಿ. ಕ್ಷಮಿಸಿ ಸರ್, ನಾವು ಬರೋದು ತಡವಾಯಿತು. ಇಲ್ಲ ಕ್ಯಾಪ್ಟನ್, ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾನು ಇಲ್ಲಿಂದ ಈಗಲೂ ಹೊರಡಬೇಕು. ನನ್ನನ್ನು ಬಜಾಜ್ ಮ್ಯಾನ್ಷನಿಗೆ ಬಿಟ್ಬಿಡು. ಇವೆಲ್ಲದರ ಮಧ್ಯೆ ಶಿವಾಯ್ ಇನ್ನು ನಂದಿನಿಯ ಬಗ್ಗೆ ಯೋಚಿಸುತ್ತಿದ್ದ. ನಿನ್ನೆ ರಾತ್ರಿ ನಂದಿನಿ ಹಚ್ಚಿದ ಬೆಂಕಿ ಇನ್ನು ಅವನ ಕಣ್ಣಿನಲ್ಲಿ ಹೊತ್ತಿ ಉರಿಯುತ್ತಿತ್ತು. ಅದನ್ನು ಅವನು ಆರಿಸಬೇಕಾಗಿತ್ತು. ಅದು ನಂದಿನಿಯನ್ನು ಭೇಟಿಯಾದಾಗ ಮಾತ್ರ ಆರಲಿದೆ. ಶಿವಾಯ್ ಎಲ್ಲರಿಗೂ ಹಿಂದಿರುಗುವಂತೆ ಆದೇಶಿಸಿದ. ಪ್ಲಾಟೂನ್ ಫಾಲ್ ಬ್ಯಾಕ್. ಶಿವಾಯ್ ಪೊಲೀಸ್ ಠಾಣೆಯಿಂದ ಹೊರಬಂದು ಬೇಗನೆ ಕಾರಿನಲ್ಲಿ ಕೂತ. ಎಲ್ಲ ಕಮಾಂಡ್ಗಳು ಓಡಿಕೊಂಡು ಹಿಂಬದಿಯ ಕಾರುಗಳಲ್ಲಿ ಕುಳಿತರು. ಕ್ಯಾಪ್ಟನ್ ಸರ್ತಾಜ್ ಶಿವಾಯ್ನ ಪಕ್ಕದಲ್ಲೇ ಕೂತು ಕೇಳಿದ, ಮೇಜರ್, ಯಾಕೆ ಇಡೀ ರಾತ್ರಿ ಜೈಲಲ್ಲಿದ್ದೀರಿ? ನಮಗೆ ಫೋನ್ ಮಾಡಬೇಕಿತ್ತಲ್ವಾ? ಸರ್ತಾಜ್, ನಾನು ನನ್ನನ್ನು ಗೌರವಿಸೋದನ್ನ ಹೇಗೆ ಮರ್ತೆ? ನಾನಲ್ಲಿ ಒಂದು ರಾತ್ರಿ ಕಳೀತಾ ಇದ್ದಿದ್ರೆ ನನಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತು ಈ ರಾತ್ರಿ ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ. ಅವನಿಗೆ ನಂದಿನಿ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಆದರೂ ಅವಳ ಕಟುವಾದ ಮಾತುಗಳನ್ನ ನೆನಪಿಸಿಕೊಂಡಾಗ ಅವನಿಗೆ ಕೋಪ ಹೆಚ್ಚಾಗುತ್ತಿತ್ತು. ನನಗೆ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ನಿಮ್ಗೆ ನೆನಪಿದೆಯಾ ಮೇಜರ್? 5 ವರ್ಷಗಳ ಹಿಂದೆ ನಾವು J&Kದಲ್ಲಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಒಂದು ಪ್ಲಾನ್ ಮಾಡಿದ್ವಿ. ಆದ್ರೆ ಈಗ ಆ ಮಿಷನ್ ಪೂರ್ಣಗೊಳ್ತಿಲ್ಲ. ಅಲ್ಲಿ ಇರುವ ಅಕ್ರಮ ಸಂಘಟನೆಗಳು ಒಪ್ಪಂದ ಉಲ್ಲಂಘಿಸಿದವು. ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ದಾಳಿ ಮಾಡಬಹುದು. ನಮ್ಗೆ ನಿಮ್ಮ ಅಗತ್ಯವಿದೆ ಮೇಜರ್.
ನೀವು ಹಿಂದಿರುಗಲೇಬೇಕು. ನನ್ನ ಜಗತ್ತನ್ನ 3 ವರ್ಷಗಳ ಹಿಂದೆನೆ ಬಿಟ್ಟಿದ್ದೀನಿ ಸರ್ತಾಜ್. ಈಗ ನಾನು ಸಾಮಾನ್ಯ ಮನುಷ್ಯ. ಇದೇ ವೇಳೆ ನಂದಿನಿ ಯಶ್ ಜೊತೆ ಪೊಲೀಸ್ ಠಾಣೆಗೆ ಹೊರಡುತ್ತಿದ್ದಳು. ಅಷ್ಟರಲ್ಲಿ ಒಂದು ಎಸ್ಯುವಿ ಕಾರು ಅವಳ ಮನೆ ಮುಂದೆ ಬಂದು ನಿಂತಿತ್ತು. ಕಾರಿನ ಬಾಗಿಲು ತೆರೆಯಿತು. ಅದರಿಂದ ಶಿವಾಯ್ ಇಳಿದ ತಕ್ಷಣ ನಂದಿನಿ ಮತ್ತು ಯಶ್ ಬೆಚ್ಚಿ ಬಿದ್ದರು. ಆ ಕ್ಷಣದಲ್ಲಿ ಶಿವಾಯ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ ಇತ್ತು. ನೀನಾ? ನಂದಿನಿ, 12 ವರ್ಷಗಳ ಹಿಂದೆ ಸೆಂಟ್ರಲ್ ಸ್ಟ್ರೀಟಲ್ಲಿ ನಡೆದಿರೋ ಘಟನೆಗಳು ನಿನಗೆ ನೆನ್ಪಿದ್ಯಾ? ಆ ಕಿಡ್ನಾಪಿಂಗ್, ಆ ಬರ್ತ್ಡೇ, ಏನೂ ನೆನ್ಪಿಲ್ವಾ ನಿಂಗೆ? ನಿಂಗೆ ಹುಚ್ಚು ಅನ್ಸುತ್ತೆ. ಅಥವಾ ಅವತ್ ನಿನ್ ತಲೆಗೆ ಹೊಡೆದಿದ್ದ ಗಾಯದಿಂದ ಏನಾದ್ರೂ ಆಯ್ತಾ? ನೀನ್ ಹೊರಗೆ ಹೇಗ್ ಬಂದೆ? ಯಾರಿಂದ ನಿನಗ್ ಜಾಮೀನ್ ಸಿಕ್ತು? ಯಾಕೆ, ಏನು, ಹೇಗೆ, ಇದ್ರ ಬಗ್ಗೆ ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಜೀವನ ನನಗೆ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಂದಿನಿ. ನೀನ್ ನಿನ್ನೆ ನನಗೆ ಅವಮಾನ ಮಾಡದೆ ಹೋಗಿದ್ರೆ, ಆ ರೀತಿ ತಪ್ಪಾಗಿ ವರ್ತಿಸ್ತಾ ಇದ್ದಿದ್ರೆ ನಾನ್ ನನ್ನನ್ನ ಗೌರವಿಸೋದನ್ನೇ ಕಲಿತಾ ಇರ್ಲಿಲ್ಲ. ನಿಂಗ್ ಹುಚ್ಚಿಡ್ದಿದ್ಯಾ? ನಿನ್ ಈ ಸ್ಥಿತಿಗೆ ನೀನೇ ಕಾರಣ. ನಾನ್ ಹೊಣೆ ಅಲ್ಲ, ಅದನ್ನ ತಿಳ್ಕೊ. ಏನೇನೋ ಮಾತಾಡ್ಬೇಡ. ನಾನ್ ನಿನ್ನ ಜೈಲಿಂದ ಹೊರಗ್ ಕರ್ಕೊಂಡ್ ಬರೋಳಿದ್ದೆ. ನೀನ್ ಹೇಗ್ ಹೊರಗ್ ಬಂದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗ್ ನಿನ್ನಿಂದ ಡಿವೋರ್ಸ್ ಬೇಕು ನಂದಿನಿ. ಯಾಕಂದ್ರೆ ನೀನು ನನ್ನ ಪ್ರೀತಿಸಿದ ಹುಡುಗಿ ಅಲ್ವೇ ಅಲ್ಲ, ಅದಕ್ಕೆ. ಬಾಸ್ ಹೇಳಿದ್ದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ಶಿವಾಯ್ ನಂದಿನಿಯಿಂದ ವಿಚ್ಛೇದನ ಬಯಸುತ್ತಿದ್ದಾನ. ನಂದಿನಿ ಕೆಟ್ಟ ಮಾತು ಹೇಳಿ ಕೋಪದಿಂದ ಅಲ್ಲಿಂದ ದೂರ ಸರಿದಳು. ಏನ್ ಹೇಳ್ದೆ? ನನಗ್ ಡಿವೋರ್ಸ್ ಕೊಡ್ತೀಯಾ? ನನ್ ಸ್ಥಾನಮಾನ ನಿನ್ಗಿಂತ ಎಷ್ಟೋ ಬಾರಿ ದೊಡ್ಡದು. ಅರ್ಥ ಆಯ್ತಾ? ನೀನ್ ಹೊರಗೆ ಹೇಗ್ ಬಂದೆ? ಯಾರಿಂದ ಜಾಮೀನ್ ಸಿಕ್ತು? ಅವನನ್ನ ಇಲ್ಲಿಗೆ ಯಾರೋ ಕರ್ಕೊಂಬಂದ್ರು. ಅವನನ್ನ ಮನೆಗೆ ಬಿಟ್ಟು ಹೋದ್ರು. ಇವನ್ ಖಂಡಿತವಾಗ್ಲೂ ಅವ್ರ ಕಾಲಿಗೆ ಬಿದ್ದಿರ್ಬೇಕು. ಇಲ್ದಿದ್ರೆ ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಇವಾಗ ನಾನು ನನ್ನನ್ನು ಗೌರವಿಸೋದನ್ನ ಕಲ್ತಿದ್ದೀನಿ. ನಾನು ಶಿವನ ಪರಮ ಭಕ್ತ. ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಹಾಗೆ ಇನ್ನೊಂದು ವಿಷಯ, ನಾನು ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಜಗತ್ ನನಗೆ ಹೇಗೆ ಗೌರವ ಕೊಡುತ್ತೆ? ನನ್ನ ಪ್ರತಿಯೊಂದು ಉಸಿರನ್ನು ನಾನು ಪೂಜಿಸ್ತೀನಿ. ನಾನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರಿ ಇರುತ್ತೆ. ಇನ್ಮುಂದೆ ನೀವೆಲ್ಲ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ. ನೀನ್ ಯಾರು ನನಗೆ ಉಪದೇಶ ಕೊಡಕ್ಕೆ? ಇಡೀ ಸಿಟಿಗೆ ಗೊತ್ತು ನೀನೇನು ಅಂತ. ದೊಡ್ಡದಾಗ್ ಬಂದಿದ್ದಾನೆ, ನನ್ಗೆ ಬುದ್ಧಿ ಹೇಳಕ್ ಬರ್ತಿದ್ದಾನೆ. ಹೌದು, ನಾನು ನನ್ನ ಗೌರವ ಕಳ್ಕೊಂಡಿದ್ದೆ. ನಿನ್ ಮುಂದೆ, ನಿನ್ ಕುಟುಂಬದ ಮುಂದೆ, ಮತ್ತೆ ಈ ಪೂರ್ತಿ ಸಿಟಿ ಮುಂದೆ ಕಳ್ಕೊಂಡಿದ್ದೆ. ಇದೆಲ್ಲ ನಂದೇ ತಪ್ಪು. ಆದ್ರೆ ನಿನಗೆ ನನ್ನ ಪ್ರೀತಿ ಕಾಣಿಸ್ಲೇ ಇಲ್ಲ ನಂದಿನಿ. ನಾನು ನಿನಗೋಸ್ಕರ ಸಣ್ಣ ಪುಟ್ಟ ಎಫರ್ಟ್ಸ್ ಹಾಕ್ತಾ ಇದ್ದೆ, ಅದೆಲ್ಲ ನಿಂಗೆ ಕಾಣಿಸ್ಲೇ ಇಲ್ಲ. ನೀನ್ ಏನ್ ಅನ್ಕೊಂಡಿದ್ದೆ ನಂದಿನಿ? ನಿಮ್ ಹತ್ರ ಎಲ್ಲ ಬಯಸ್ಕೊಳ್ಳೋದ್ರಿಂದ ನಂಗೆ ಮಜಾ ಸಿಗುತ್ತೆ ಅಂತನಾ? ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ, ಆದ್ರೆ ನಿನಗದು ಗೊತ್ತಾಗ್ಲಿಲ್ಲ. ನಿನಗೆ ನಿಮ್ಮಮ್ಮ ಏನ್ ಹೇಳಿದ್ರು ಅದು ಮಾತ್ರ ಮುಖ್ಯ ಆಗಿತ್ತು. ಈ ಸಿಟಿ ತೋರಿಸಿದ್ ಮಾತ್ರ ಮುಖ್ಯ ಆಗಿತ್ತು. ನಿನಗೆ ನನ್ನ ಪ್ರೀತಿ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಂದಿನಿ, ಯಾವತ್ತೂ ಆಗ್ಲಿಲ್ಲ. ಆದ್ರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇನ್ ನನ್ನ ಮರ್ಯಾದೆನ ಕಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ. ಕಳೆದ ಒಂದು ದಿನ ಜೈಲಿನಲ್ಲಿ ಶಿವಾಯ್ ತುಂಬಾ ಬಳಲಿದ್ದ. ದೇಹಕ್ಕಿಂತ ಮನಸ್ಸಿನ ನೋವೇ ಹೆಚ್ಚು ಕಾಡುತ್ತಿತ್ತು. ಆದರೆ ಆ ನಿರ್ಲಜ್ಜ ಜನರು ಅವನ ಸ್ಥಿತಿಯನ್ನು ಯೋಚಿಸಲಿಲ್ಲ. ನಾನ್ ಯಾವಾಗ ನಿನ್ನ ಪ್ರೀತ್ಸು ಅಂತ ಹೇಳಿದ್ದೆ? ಮೊದಲನೇ ದಿನದಿಂದಲೇ ನಿನ್ನ ದ್ವೇಷಿಸ್ತಿದ್ದೆ. ತಾತ ನಿನ್ನಲ್ಲಿ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ನನ್ನ ನಿನ್ ಜೊತೆ ಮದ್ವೆ ಮಾಡೋದಕ್ಕೆ ಬಲವಂತ ಮಾಡಿದ್ರು. ಮತ್ತೇನ್ ಹೇಳ್ದೆ? ಸಣ್ಣ ಸಣ್ಣ ಪ್ರಯತ್ನಗಳು. ಏನದು? ನೀನ್ ಕೊಟ್ಟಿದ್ ಕೊನೆ ಉಡುಗೊರೆ ಫೇಕ್ ಮುತ್ತಿನ ಹಾರ ಆಗಿತ್ತು, ನಕಲಿ ಆಗಿತ್ತು. ಕೇಳಿಸ್ಕೊತಿದ್ಯಾ? ನನಗ್ ನಿನ್ನಿಂದ ಮುಕ್ತಿ ಬೇಕಾಗಿದೆ. ಮುಕ್ತಿ ಬೇಕಾ? ಅದ್ ನಿನಗೆ ಸಿಗುತ್ತೆ ನಂದಿನಿ. ಯಾಕಂದ್ರೆ ಈಗ ನಿನಗೆ ಇವನ್ ಬೇರೆ ಸಿಕ್ಕಿದಾನಲ್ಲ. ಶಿವಾಯ್ ಯಶ್ ಕಡೆ ತೋರಿಸಿ ನಂದಿನಿಗೆ ಹೇಳಿದ, ಇವನ್ ನಿನಗೆ ನಾನ್ ಕೊಡಕ್ಕಾಗ್ದೇ ಇರೋದನ್ನೆಲ್ಲ ನಿನಗ್ ಕೊಟ್ಟೆ ಕೊಡ್ತಾನೆ. ನಾನು ನೋಡಿದ್ನ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ. ಬಟ್ ಯು ನೋ ವಾಟ್, ನನ್ನ ಸ್ಟ್ಯಾಂಡರ್ಡು ತುಂಬ ಹೈ. ನಿನ್ನಂಥವ್ರ ಜೊತೆ ನಾನು ಮಾತಾಡಲ್ಲ. ನಾಳೆ ನಂದಿನಿಯ ಹುಟ್ಟುಹಬ್ಬ, ನೋಡ್ತಾ ಇರು. ನಾನು ನಂದಿನಿಗೆ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ. ಎಲ್ಲರೂ ನೋಡಿ ಶಾಕ್ ಆಗಬೇಕು. ಅದೇ ಹೊತ್ತಿಗೆ ರೇಖಾ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಭಿಕ್ಷಕನ್ ಜೊತೆ ಜಗಳ ಮಾಡ್ಬೇಡ ನಂದಿನಿ, ಬಾ.
ಶಿವಾಯ್ ಮತ್ತು ಯಶ್ ಮುಖಾಮುಖಿಯಾಗಿ ನಿಂತಿದ್ದರು. ಯಶ್ ಆತಂಕದಿಂದ ಒಬ್ಬಂಟಿಯಾದಂತೆ ನಿಂತಿದ್ದ. ಕ್ಷಣಕಾಲ ಯೋಚಿಸಿ ಅವನು ನಂದಿನಿಗೆ ಕೂಗಿ ಹೇಳಿದ, ಸರಿ ನಂದಿನಿ, ನಾನು ನಾಳೆ ಬರ್ತೀನಿ. ಶಿವಾಯ್, ನಾಳೆ ಡಿವೋರ್ಸ್ಗೆ ರೆಡಿ ಆಗು. ಮತ್ತೆ ನನಗೆ ಎದುರಾಗಿ ನಿಲ್ಬೇಡ. ಶಿವಾಯ್ ಆಲೋಚಿಸುತ್ತಾ ನಿಂತಿದ್ದ. ಸತ್ಯವಾಗಿ ಹಣಕ್ಕೆ ಇಷ್ಟು ಶಕ್ತಿ ಇದೆಯಾ? ಅದು ಯಾರನ್ನಾದರೂ ಬದಲಾಯಿಸದೆಯಾ? ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲವಾ? ಆದರೆ ಶಿವಾಯ್ ಸೋಲೋ ವ್ಯಕ್ತಿಯಲ್ಲ, ಅವನು ಉತ್ತರ ಹುಡುಕಬೇಕಿತ್ತು. ಶಿವಾಯ್ ಒಬ್ಬ ಪ್ಲೇಯರ್, ಧೈರ್ಯಶಾಲಿ ಪ್ಲೇಯರ್, ಸೋಲುವುದಿಲ್ಲ. ಶಿವಾಯ್ ತನ್ನ ಸ್ಕೂಟರ್ ನಿಲ್ಲಿಸಿ ಡಿಕ್ಕಿಯಿಂದ ಒಂದು ರೂಬಿಕ್ ಕ್ಯೂಬ್ ತೆಗೆದುಕೊಂಡು ಗಾಳಿಯನ್ನು ಆನಂದಿಸುತ್ತಾ ಅದನ್ನು ಸಾಲ್ವ್ ಮಾಡಲು ಶುರು ಮಾಡಿದ್ದ. ಆಗ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನು ದಾರಿಯನ್ನು ಕಂಡುಕೊಂಡ. ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ. ಅದು ಆ ಸಿಟಿಯ 52 ಅಂತಸ್ತಿನ ಇಂಡಸ್ ಗ್ರೂಪ್ ಬಿಲ್ಡಿಂಗ್, ವಿಶ್ವದ ದೊಡ್ಡ ಕಂಪನಿಗಳಲ್ಲೊಂದು. ಹಲೋ, ನಾನು ದಿನೇಶ್ ಅವ್ರ ಜೊತೆ ಮಾತಾಡ್ಬೋದಾ? ಹೌದು, ನಾನೇ ದಿನೇಶ್. ಏನ್ ಹೇಳಿ? ಶಿವಾಯ್ ಮಾಹೇಶ್ವರಿ. 50 ವರ್ಷದ ವ್ಯಕ್ತಿ ನಗುತ್ತಿದ್ದ. ಆದರೆ ಶಿವಾಯ್ ಹೆಸರನ್ನ ಕೇಳಿದ ಕ್ಷಣವೇ ಅವನ ಕಾಲಡಿಯಲ್ಲಿ ಭೂಮಿ ಜಾರಿದಂತೆ ಆಯಿತು. ನೆತ್ತಿಯ ಮೇಲೆ ಬೆವರು ಬಂತು. ದಿನೇಶ್ ಅವರೇ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಖಂಡಿತ ಸರ್. ಆದ್ರೆ ಸರ್, ನೀವು ಇಷ್ಟು ವರ್ಷ ಎಲ್ಲಿದ್ರಿ? ಶಿವಾಯ್ ಧ್ವನಿ ಬದಲಾಗಿತ್ತು. ಅವನು ಗಟ್ಟಿಯಾಗಿ ಹೇಳಿದ, ದಿನೇಶ್ ಅವರೇ, ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ನಿಮಗೆ ನೆನಪಿದ್ಯಾ, 12 ವರ್ಷಗಳ ಹಿಂದೆ ಒಂದು ಸೆಂಟ್ರಲ್ ಸ್ಟ್ರೀಟಲ್ಲಿ ಒಂದು ಘಟನೆ ನಡೆದಿತ್ತು. ಅದೇ ಕಿಡ್ನಾಪಿಂಗ್. ಅದರಲ್ಲಿ ಸೇಫ್ ಮಾಡಿರೋ ಹುಡುಗಿ ಬಜಾಜ್ ಫ್ಯಾಮಿಲಿಯ ನಂದಿನಿ ಆಗಿದ್ಲಾ ಅಥವಾ ಬೇರೆಯವಳ? ಸರ್, ಅದು 12 ವರ್ಷಗಳ ಹಿಂದಿನ ಘಟನೆ ಹುಡುಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನನಗೆ ಹೇಳಿ, ನಂದಿನಿ ಬಜಾಜ್ ನಿಮ್ಗೆ ಹೇಗ್ ಗೊತ್ತು? ನಾನು ನಾಳೆ ನಂದಿನಿ ಬಜಾಜ್ಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಇದನ್ನ ಕೇಳಿ ದಿನೇಶ್ ಬೆಚ್ಚಿ ಬಿದ್ದರು. ಆಳವಾಗಿ ಉಸಿರೆಳೆದರು. ಶಿವಾಯ್ ಜೊತೆ ಮಾತಾಡಿದಕ್ಕೆ ಅವರ ಸಂತೋಷ ದ್ವಿಗುಣವಾಯಿತು. ತಕ್ಷಣ ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳಿದರು, ನೋಡಿ, ಎಲ್ಲ ಕಂಪನಿ ಡೈರೆಕ್ಟರ್ಗಳಿಗೆ ಹೇಳಿ ನಾವು ಬೋರ್ಡ್ ಮೀಟಿಂಗ್ ನಡೆಸ್ತಿದ್ದೀವಿ. ಮತ್ತೆ ಎಲ್ರಿಗೂ ಹೇಳಿ ನಮ್ಮ ಬಾಸ್ ಹಿಂದಿರುಗಿದ್ದಾರೆ ಅಂತ ತಿಳಿಸ್ಬಿಡಿ. ಶಿವಾಯ್ ತನ್ನ ರೂಬಿಕ್ ಕ್ಯೂಬ್ ಕಡೆ ನೋಡಿದ್ದ. ಅವನ ಮುಖದಲ್ಲಿ ಸ್ಪಷ್ಟ ನಗು ಇತ್ತು. ನಂದಿನಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೆ. ನೀನು ನನ್ನ ಮಾತನ್ನ ಕೇಳಿದಿದ್ರೆ ನಿನ್ನನ್ನು ರಾಣಿ ಥರ ನೋಡ್ಕೋತಿದ್ದೆ ನಾನು. ಆದರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನು ಏನು ಕಳ್ಕೊಂಡಿದ್ದೀಯ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ಮುಂದೆ ಕಾದ್ ನೋಡು ಏನಾಗುತ್ತೆ ಅಂತ. ಆಟ ಈಗಷ್ಟೇ ಶುರುವಾಗಿದೆ. ಈಗ ಶಿವ ಏನ್ ಮಾಡ್ತಾನೆ? ಅವನು ನಿಜವಾಗಲೂ ಯಾರು? ಕಿಡ್ನಾಪ್ ಆಗಿದ್ದವರು ಯಾರು? ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.